ನಮಸ್ಕಾರ. ಎನ್ನನ್ನು ಲಗ್ನ ಮಾಡಿಕೋ. ಎಷ್ಟು ಮಾತ್ರಕ್ಕೆ ಸಾಧ್ಯವಾಗದಿಲ್ಲ ಶ್ರೀಹರೇ. ಯಾತಕ್ಕೆ ಸಾಧ್ಯವಾಗುವುದಿಲ್ಲ ಶ್ರೀಹರೇ? ಅದೇ ಯಾತಕ್ಕೆ ಆಗುವುದಿಲ್ಲ? ಶ್ರೀಹರೇ, ನಿಮ್ಮಂತ ಸ್ತ್ರೀಯರನ್ನು ಮೆದು ಮಾಡಿಕೊಂಡು ಹೋಗಕ್ಕೆ ಬಂದಿಲ್ಲ ಶ್ರೀಹರೇ. ಮತ್ತಿನ್ನೆಂತ ಸ್ತ್ರೀಯರನ್ನು ಮದುವೆಯಾಗಿದೆ ಮುಖ್ಯವಾಗಿ ಬಂದು ಹಾಗಲೇ ನಿಮ್ಮಂತ ಸ್ತ್ರೀಯರನ್ನು ಬಿಡಿಕೊಂಡು ನಿನ್ನಂತ ಸ್ತ್ರೀಯರನ್ನು ನೋಡಕ್ಕೆ ಬಂದಿಲ್ಲ ಶ್ರೀಹರೇ. ಮತ್ತಿನ್ನೆಂತ ಸ್ತ್ರೀಯರನ್ನು ನೋಡುವೆ? ಶ್ರೀಹರೇ, ನನ್ನ ಕುದುರೆಯನ್ನು ಬಿಡಿಸಿಕೊಂಡು ಹೋಗಕ್ಕೆ ಬಂದಿಲ್ಲ ಶ್ರೀಹರೇ. ಕುದುರೆಯನ್ನು ಬಿಡಿಸಿಕೊಂಡು ಹೋಗಲು ಬಂದಿಲ್ಲ? ಶ್ರೀಹರೇ, ಸಹಜವಾಗಿ ನಾನು ಬಿಡುವುದಿಲ್ಲ. ಸಹಜವಾಗಿ ಬಿಡಿಸಿಕೊಂಡು ಹೋಗಲ್ಲ ಶ್ರೀಹರೇ. ನನ್ನನ್ನು ಲಗ್ನ ಮಾಡಿಕೋ, ನಾನೇ ಶರಣಾಗಿ ಕುದುರೆಯನ್ನು ಬಿಡುವೆನು. ಎಷ್ಟು ಮಾತ್ರಕ್ಕೆ ಸಾಧ್ಯವಾಗಲ್ಲ ಶ್ರೀಹರೇ. ನಲ್ಲ ಶ್ರೀಹರೇ, ಹೇಳುವೆನು ಕೇಳು. ಅದೇನು ಸಂಭಾವ್ಯ? ಅಹೋ ಪ್ರಿಯ, ನಲ್ಲ ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗೆಟ್ಟು ಬಾಯ್ಬಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು. ಪ್ರಿಯ, ನಿನ್ನ ಹಠವನ್ನು ಬಿಡು, ಎನ್ನನ್ನು ಸತಿಯಾಗಿ ಸ್ವೀಕರಿಸು ಎಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು. ನನ್ನ ಬುದ್ಧಿ ಸಂಪನ್ನ. ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ನಿನಗೆ ಬೇಕಾಗಿರುವುದು ಬೇರೆ ಯಾರು ನನ್ನ ಮನಸ್ಸಲ್ಲಿಲ್ಲ. ನನ್ನ ಮನಸ್ಸನ್ನು ಕಟ್ಟ ಚೋಡಲ್ಲಿ ಅದಕ್ಕಾಗಿ ನಾನು ನಿನ್ನಲ್ಲಿ ಕೇಳಿಕೊಳ್ಳುವೆನು.
ಬಂದಿರುವೆನು. ಪ್ರಿಯಾ, ನಿನ್ನನ್ನೇ ಲಗ್ನ ಮಾಡಿಕೊಳ್ಳಲೆಂದು ದೇವರಾಣೆಯನ್ನು ಇಟ್ಟಿರುವೆನು. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಾಗದಿಲ್ಲ ಪ್ರಿಯ. ಈ ನಿನ್ನ ಹಠವನ್ನು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೋ ಪ್ರಿಯಾ. ಮುಗಿಯಲು ನಿನಗೆ ಕೈಯ. ಅರೇ ಮುದ್ದು ಮೋಹನಾಂಗೆ, ಯುದ್ಧದಲ್ಲಿ ನಿಮ್ಮನ್ನು ಗೆದ್ದಿರೋಣ ಹತ್ತಿಗಳಿಗೆ ಹಬ್ಬದ ಊಟ ಮಾಡಿ ಈ ಬದ್ಧ ಋಷಿಗೆ ಅದರ ಮುಂದೆ ಕುತ್ತಿಗೆ ಅಲ್ಲ ಪಟ್ಟ ಪ್ರಧಾನಿಗಳಮ್ಮ ತಿರುಗ ಮದುವೆಯಲ್ಲಿ ಮನ ಬಿಟ್ಟವರ ಬಿಟ್ಟು ಈ ಕಷ್ಟ ಸುಟ್ಟು ಸೂರ್ಯ ಮಾಡಿ ಧೂಳ ಪಟಕ್ಷ ಮಾಡಬಿಡಲು ಕೆಟ್ಟ ಸ್ತ್ರೀಯರನ್ನು ಸಂಹಾರಿಸರೆ ಮಹಾಪಾಪ ಬರುವುದೆಂಬ ಪಾಪ ಭೀತಿಗೆ ಹಿಂಜರಿಗೆ ಬೇಕಾಗುವುದು. ತತ್ಕಾರಣಿಂದ ಕಾಸದ ಕೆಟ್ಟ ಮೋಹ ಬಿಟ್ಟು ಪಟ್ಟ ಪ್ರಧಾನಿಗಳೆಂಬ ಅಭಿಮಾನಕ್ಕೆ ಕೆಟ್ಟ ಹೆಸರು ಬರದಂತೆ ನೋಡಿಕೊಂಡು ದುಷ್ಟವಾಗಿ ಭೂಮಂಡಲ ಮೇಲೆ ಹುಟ್ಟಿದ ಸಾರ್ಥಕವೇನು ಮಾಡಿಕೋ. ಲೇ ಸ್ತ್ರೀಯ, ಎಲ್ಲಿಗಾದರೂ ಹೋಗಿ ಮಗುವನ್ನು ತೋರದೆ ಪರಪುರುಷರನ್ನು ಮಾತನಾಡಿಸದೆ ಇಸಂ ತೆಗೆದುಕೊಂಡಾದರೂ ನಿನ್ನ ಪ್ರಾಣ ಬಿಟ್ಟು ಬಿಡು. ಸುಮ್ಮನೆ ಆಚೆಗೆ ಹೋಗಿ ಈ ನಿನ್ನ ಅಂಗ ಸಂಗ ಸುಖವನ್ನು ಸವಿಯಬೇಕೆಂದು ನಿನ್ನ ಮೇಲೆ ಮನಸ್ಸಿಟ್ಟು ನಿನ್ನ ಬಳಿಗೆ ನಾನು ಬಂದಿರುವೆನು. ನಿನ್ನನ್ನು ಮೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ನೀನು ನೆರವೇರಿಸಬೇಕು. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಾಗದಿಲ್ಲ ಸ್ತ್ರೀಯರೇ. ಸುಮ್ಮನೆ ವ್ಯರ್ಥ ಕಾಲ ಕಳೆಯಬೇಡ. ಅದು ಆಗದಿಲ್ಲ ಸ್ತ್ರೀಯರೇ. ಎನ್ನ ಪ್ರೀತಿಯನ್ನು ಒಪ್ಪಿಕೋ, ನಾನು ನಿನ್ನ ಕಟ್ಟಿದ ಕುದುರೆಯನ್ನು ಬಿಡುವೆನು. ಅಲ್ಲ ಈ ನಿನ್ನ ಹಠವನ್ನು ಬಿಟ್ಟು ಎನ್ನನ್ನು ನಿನ್ನ ಸತಿಯಾಗಿ ಸ್ವೀಕರಿಸು ನನ್ನ ಬುದ್ಧಿ ಸಂಪನ್ನ. ಸುಂದರಿ ಕಪ್ಪು ಕಂದರೆ ಪರಪುರುಷರನ್ನ ಅಂದಾದ ನಟಿಕ
ನಿನ್ನ ಮಾತಿಗೆ ಒಪ್ಪುವವರಲ್ಲ. ಒಪ್ಪುವವರೆಗೂ ನಾನು ಬಿಡುವುದಿಲ್ಲ. ಬಿಟ್ಟು ಕಪ್ಪವನ್ನು ಕಲಿಸಂತೆ ಸರ ಇಲ್ಲವೇ ಬಲಲಲ ಪ್ರಿಯ, ನೀನಿನ ಹಠವನ್ನು ಬಿಟ್ಟು ಬಿಡು. ಹೆಣ್ಣು ಹೊನ್ನು ಮಣ್ಣು ಈ ಮೂರು ಒಳಗೆ ಬರಬೇಕಾದ್ರೆ ಪುಣ್ಯವಿದ್ದ ಪುರುಷನಿಗೆ ಮಾತ್ರ ಸಾಧ್ಯ. ಆ ಪುಣ್ಯ ನಿನ್ನಲ್ಲಿರುವುದು ನಾನಾಗಿ ನನ್ನ ಮನದ ಆಸೆಯನ್ನು ಹೇಳಿದೆ. ದೂರ ನಿಂತ ಮಾತನಾಡಿ ಹತ್ತಿರ ಬಂದರೆ ಏನಾಗುವುದು? ಕೆಟ್ಟು ಹೋಗಲಿ ಯಾರು ಕೆಟ್ಟು ಹೋಗುವರು? ದೂರ ನಿಂತ ಮಾತನಾಡಲಿ ಶ್ರೀಗಳ ಪ್ರಿಯ, ಶ್ರೀಗಳ ಹೇಳುವೆನು ಕೇಳು. ಬೇಡಿಕೊಂಡರು ಸಹ ಒಂದೇ ಹಠವನ್ನು ಹಿಡಿದಿರುವೆಯಲ್ಲ. ಈ ನಿನ್ನ ಹಠವನ್ನು ಬಿಡು, ಎನ್ನ ಪ್ರೀತಿಯನ್ನು ಒಪ್ಪಿಕೋ ಪ್ರಿಯ, ಮುಗುವೆನು ನಿನಗೆ ಕೈಯ. ಇಂಥ ಅಬದ್ಧಗಳ ಮಾತನಾಡಿ ದೇವರಾಣಿ ಎಂದು ಹಾನಿಟ್ಟುಕೊಳ್ಳುತ್ತೀಯ. ಅಲ್ಲ, ನಿಮ್ಮ ನಿಮ್ಮ ಮನಕ್ಕಿಚ್ಛೆ ಅಂತ ಮಾತನಾಡಿದರೆ ದೇವರು ಮೆಚ್ಚುವರೇ? ಹಾಗಾದರೆ ನಿಮ್ಮ ಇಚ್ಛೆ ಅಂತ ತುಚ್ಛ ಕೆಲಸಗಳನ್ನು ಮಾಡಿ ಹೆಚ್ಚಿನ ನಾರಿಯರ ಹಾಕದಿದ್ದರಲ್ಲ, ಸದ್ಧರ್ಮವುಳ್ಳವನು ದೇವರ ಮೆಚ್ಚುವನು ಆಗಲಿ. ತುಚ್ಛ ಕೆಲಸ
ನಿಜರುತ್ತಿಯಲ್ಲ. ಸುಮ್ಮನೆ ನನ್ನ ಮಾತನ್ನು ಕೇಳಿ ಲಗ್ನವಾಗು ಪ್ರಿಯ. ಇಡೀ ನನ್ನ ಕೈಯ ಮಲ್ಲಂಗಿ ನವಮೋಹನಂಗೆ ಕಾಮದಿಂದ ಕೈಗೆಟ್ಟು ತಡೆಬಿಡುವುದು ಭಯ ಬಿಡುವುದು ಸರಿಯೇನೆ ಜಡದಗಾಂಗೆ ಜಡಜಾತನ ಕಲಗದ್ದು ಎನ್ನ ಮನಸ್ಸು ಮಡಂಬರ್ದವನನ್ನ ಅಡಿಗರಿಗೆ ನುಡಿಯುವುದು ಹಾಲೆ ನಿಮ್ಮ ಪದವಿ ಬಾಳದ ಪ್ರೇಮಿಯು ಅಧ್ಯಯನ ಜಡವತ್ತಿದವನಿಗೊಂಡರು ಏ ಮಂದಿರ ಯಾದ ಚಿತ್ರಗಳಿಗೆಯೋ ಕ್ರಮವನ್ನು ತಪ್ಪಿ ರುಜತ್ತದನ್ನ ಅಪ್ಪಿಕೊಳ್ಳಲಕ್ಕೆ ಮನ ಒಪ್ಪಿದ ಏ ಚಿತ್ರವಾದ ವಿಚಿತ್ರನಾಗ ನೀನು ನಿರ್ಲಕ್ಷ್ಯದಿಂದ ಎನ್ನನ್ನು ಮಾರಲಾಗಕ್ಕೆ ಬಾಯಿಂದ ವಿಚಿತ್ರವಾಗಿ ತಿಳಿಸಿಯ ಎಲೆ ಹಬಲೆ ನಿಮ್ಮ ವೃತ್ತಿಯೇ ನಿಜ ವೃತ್ತಿಯಾಗಿ ಕಾಣುತ್ತದೆ. ಪುರುಷರನ್ನು ಆನಂದ ಪಡಿಸುವುದಕ್ಕೆ ಏನಾದರೂ ಮನಮರಿಗೆ ಕೊಡುವರೆಂಬ ಆಸೆಯಿಂದ ನಮ್ಮ ದಾಸರಾಗಬೇಕೆಂದು ಈ ನಟಗಳನ್ನು ಮಾಡುವಿರ. ಇಂಥ ನೀಚ ವೃತ್ತಿಯನ್ನು ವೇಷರ ಕೂಡ ಮಾಡಲಾರರು. ನಿಮ್ಮ ವೇಷ ವೃತ್ತಿಗೆ ಈ ಕೇಶವನನ್ನು ನನ್ನ ಆಶಿಸಲೇ ಏಸಿಕ್ಕಿಲ್ಲದ ನಾರೇ ನೀವು ಕುದುರೆಯನ್ನು ಕಟ್ಟಿರುವುದಾದರೆ ಈ ನೀಚ ವೃತ್ತಿಗಾಗಿ ಮಳೆಯಾದ ಮಾಯ ಸ್ತ್ರೀಯರೇ ಈ ಬಲ್ಲಿದವನ ಮುಂದೆ ತರಿಸಲಿಲ್ಲ ನಾಚಿಕಿಲ್ಲದ ನಲ್ಲೇ ಹಾಗಾದರೆ ಈ ಕಪ್ಪಿದ ಕುದುರೆಯನ್ನು ನಾವು ಬಿಡುವುದಿಲ್ಲ. ನಿನಗೆ ಕಪ್ಪು ಕಾಣಿಕೆಯನ್ನು ಬಿಡುವುದಿಲ್ಲ. ಪ್ರಮೀಳ ರಾಣಿಯ ಮಂತ್ರಿಗಳೊಂದಿಗೆ ಸಾಮಾನ್ಯಂತೆ ತಿಳಿದುಕೊಂಡಿರುವೆಯಾ? ಸ್ತ್ರೀಯ ಇದ್ದಲೇ ಬಂದು ಪುರುಷನ ಕೇಳುವುದು ಉಂಟು, ಪುರುಷನ ಇದ್ದಲೇ ಬಂದು ಸ್ತ್ರೀಯ ಕೇಳುವುದುಂಟೇನೆ. ಸ್ತ್ರೀಯರು ಸಾಮಧರ್ಮವು ಎಲೈ ನಾರಿ ಯಾರಿ ಮೊದಲ ಗಜಾರಿ ಸುಂದರ ಹೇಳಿದರೆ ಕೇಳು. ಅದೇನು ಸಂಹಾರನ ಸುಮ್ಮನೆ ನನ್ನ ಮಾತನ್ನು ಕೇಳುವ ಇಲ್ಲ ಸಲ್ಲದ ಮಾತುಗಳನ್ನು ಆಡಬೇಡ. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಒಲಿದು ಬಂದ ಹೆಣ್ಣನ್ನು ಹಿಂದಕ್ಕೆ ಹೋಗು ಎಂದು ನುಡಿಯುವುದು ಸರಿಯಲ್ಲ ಪ್ರಿಯ. ಕೇಳು ಎಂಬ ನುಡಿಯ. ಮೋಹಿಸಿದರೆ ಪಾಪಕ್ಕೆ ಗುರಿಯಾಗಬಹುದು. ಧರ್ಮವಿರುವುದು ಎಲೆ ನಾಡಿ ಯಾರಿ ಮೊದಲ ಗಾಟರಿ ಉಚ್ಚಳೆ ನಿನ್ನ ಮನ
ಅಯ್ಯ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 ಯ್ಸಂಪರ್ಕಿಸಿದರೆ ಶ್ರೀಯತ್ತ ಹೇಳಿದರೆ ನಿನಗೆ ಘನ ಬಿಡಲಿಲ್ಲ. ನೀನು ಕರವಟ್ಟಿ ಬೇಡಿಕೊಂಡರೆ ಎಲ್ಲ ಮನ ಕರಗದು. ಸುಮ್ಮನೆ ಕುದುರೆಯನ್ನು ಬಿಟ್ಟು ಎಲ್ಲ ಬಾಲಕ್ಕೆ ಸೈಲಾಸ್ ಕಮಲಾಪುರ ಹನುಮಂತವರು ವೆಂಕಟಸ್ವಾಮಿ ಅವರಿಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಅವರು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇವೆ. ವ್ಯರ್ಥವಾಗಿ ಸುಮ್ಮನೆ ಒತ್ತು ಕಳೆಯಬೇಡ. ನೀನು ಎಷ್ಟು ಬೇಡಿಕೊಂಡರೆ ನಿನಗೆ ನಾನು ಒಡಂಬಡುವುದಿಲ್ಲ. ಒಂದು ಕಡೆಗೆ ಸೂರ್ಯನು ಪಂಚಕಡೆ ಹುಟ್ಟಬಹುದು. ಈ ಫಲಕ್ರಿಯೆಗಳ ಈ ಒಂದು ಮೊದಲವೆಂದರೆ ಯುದ್ಧ ಮಾಡಿ ಅನ್ನ ಕೂಡ ಜಯಿಸುವೆಯ. ಹಾಗಾದ್ರೆ ನೀನು ಯುದ್ಧದಲ್ಲಿ ನಿನ್ನ ಸಾಮರ್ಥ್ಯದಿಂದ ನೀನು ನನ್ನನ್ನು ಗೆಲ್ಲುವೆಯ. ಸುಮ್ಮನೆ ಇಲ್ಲದ ಮಾತುಗಳನ್ನು ಹಾಡಬೇಡ. ಹಾಡಬಾರದು. ತಂದೆ ಏನು ನಲ್ಲ ಕೇಳನ್ನು ಸಲ್ಲ. ಎಲ್ಲ ಸಾಮಾನ್ಯಕ್ಕ ಭಯಂದು ಖಾದ್ಯ ಮುಚ್ಚಿಕೊಂಡು ರಕ್ಷಣೆ ಮಾಡೋ ಶ್ರೀಕೃಷ್ಣ ಪರಮಾತ್ಮ ಸುತನ ನಾನು. ಇಂಥ ಕಟ್ಟಕಾರಕ್ಕೆ ನನಗೊಮ್ಮವುದಿಲ್ಲ. ಸುಮ್ಮನೆ ನಿನ್ನ ಮಂದಿರಕ್ಕೆ ಹೋದರೆ ಸರ ಇಲ್ಲವಾದರೆ ಸಿದ್ದಾಂಪುರ ಕೇಸ್ಗವರು ಗೀತಾ ಮಕ್ಕಳು 100 ರೂಪಾಯಿ ಕೊಟ್ಟಿರ್ತಾರೆ. ಅವರು ಬಂದಲ್ಲಿ ಸಿಕ್ಕಬೇಕು.
ಇವ್ರು ಗಂಡ ಹೆಂಡತಿಗಳು ಜೀವದಪ್ಪ ಅವರಿಬ್ರು ಹೇಳ್ಬೇಡ ಇವ್ರು ಕುಡ್ಕೊಂಡು ಜೀವದಲ್ಲಿದ್ರು ಅಹೋ ಸುಂದರನೇ, ಸಾರಿ ಸಾರಿ ಬೇಡಿಕೊಂಡರೂ ಒಲ್ಲೆ ಎನ್ನುವ ಸಲ್ಲು ನೀನು ಬಿಡಲಿಲ್ಲವಲ್ಲ. ಹಾಗಾದರೆ ನಮ್ಮ ಕೂಡ ಯುದ್ಧವನ್ನು ಮಾಡಿ ಈ ಕಟ್ಟೆದೆರೆಯನ್ನು ಕುದುರೆಯನ್ನು ಬಿಡಿಸಿಕೊಂಡು ಹೋಗುವ ವೀರ ನೀನ್ಯಾವ ಶೂರ? ನೀರಿನಲ್ಲಿ ಹೊಗ ಮೇಳಿಯ ಜಾಡಮಿ ಹೇಳಿರ್ಬೋದು ಎಣ್ಣೆನ ಜಾಡಿರೋ ಸಾಧ್ಯವಿಲ್ಲ ಎಲೆ ನಾರಿ ಒಯ್ಯಾರಿ ಮದರಕ ದಾರಿ ಹಿರಿಯರ ಮದರಕ್ಕೆ ದಾರಿ ನಿನ್ನ ದಾರಿ ನೀನು ಪರಾರಿ. ಎಲೆ ಮಾತಿನ ಗಾಳೆ ನೀನಗೂ ಇದು ಇಕ್ಷವೆಲ್ಲವನ್ನು ವಿನಯಾಗ್ತಾಗಿಂದ ಹೇಳಿದ ಕಾಲಕ್ಕೂ ಪುಟ್ಟ ಜಾತಿಯನ್ನು ದಿಕ್ಕಟ್ಟಿಯ ಈ ಅಂಗಡಿಯ ಅಂಗಜನಕ್ಕೆ ಪುರುಷನ ಮನೆ ಮಾಡಿದ್ದರೆ ಸೋಂಗ ವಿಕ್ರಮನೆಂಬ ಪ್ರಖ್ಯಾತ ಬರುವ ನಾಮವೇನಾದರೂ ಹೊರಬಲ್ಲವೇ ನುಡಿಯ ನುಡಿಯ ಶೀಚೆ ಮಾಡಿ ನಮ್ಮ ಕುದುರೆಯನ್ನು ತೆಗೆದುಕೊಂಡು ಹೋಗುವುದು ನಮಗೆ ಆಗುವುದು ಜನ ಭಕ್ತರೇ ಅರ್ಜುನ ರುಚಿಕೇತು ಪ್ರದ್ಯುಮ್ನಾದಿಗಳೇ ನಾವೇನು ಸಾಮಾನ್ಯ ಯಾರು ಎಂದು ತಿಳಿದಿರುವಿರ? ನಾವೇನು ಸಾಮಾನ್ಯದವರೆಂದು ತಿಳಿದಿಲ್ಲ ಪ್ರಮೇಯ ನನ್ನನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ ಪ್ರಮೇಯ ಗಾಂಡೀವಿ ಪ್ರಮೇಯ ಹೇಳುವುದು ಕೇಳ. ಅದೇನು ಚೆನ್ನಾಗ ಬರೆದೆ ಮಾತಿನಿಂದ ಏನು ಫಲವಿದೆ? ನನ್ನನೇನು ಗೆಲ್ಲಲಾರೆ ಎನ್ನುವೆ. ಬರೆದ ಮಾತಿನಿಂದ ಏನು ಫಲವಿದೆ? ನನ್ನನೇನು ಗೆಲ್ಲಲಾರೆ ಎನ್ನುವೆ. ಮುರುಳಾಟ ಮಾಡಿದ ನೀನಾಗ ನನ್ನ ಮುಂದೆ ನಿನಗಾಗ ಮನಗವರ. ಮಲಯಾಳದ ಎಣ್ಣೆ ಈ ಮಲಯಾಳ ರಾಣಿ ಎಂದರೆ ಸಾಮಾನ್ಯದವಳೆಂದು ತಿಳಿದಿರುವ್ಯಾ? ಈ ಮೂರು ಲೋಕದಲ್ಲಿ ಗಾಂಧಿ ಒಂದು ಸಮ್ಮಾನದ ಒಂದು ತಿಳಿದಿ ಎಲೆ ಎಣ್ಣೆ ನಮ್ಮನ್ನು ಜಯಿಸುವುದು ನಿನ್ನಿಂದ ಆಗಲಾರದು. ಯಾತಕ್ಕೆ ಆಗೋದಿಲ್ಲವೇ ಗಾಂಡೀವಿ ಪ್ರಮೇಯ ಆ ಮುಕ್ಕನನ್ನು ಗೆದ್ದಿರಬಹುದು, ಈ ಪ್ರಮಿಳೆಯನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಅದು ಯಾತಕ್ಕೆ ಆಗೋದಿಲ್ಲವೇ ಪ್ರಮೇಯ ಪಾರ್ಥ, ಶ್ರೀ ಮೂರು ಲೋಕಕ್ಕೆ ಗಾಂಡೀವಿ ಎಂದು ನೀನು ಕಾಲ್ಪಿಂಡಿಯನ್ನು ಬಿಡಿದ ಆ ನಿನ್ನ ಕಾಲ್ಪಿಂಡಿಯನ್ನು ಈ ಭೂಮಂಡಲಕ್ಕೆ ಅಪ್ಪಳಿಸಿದ ಹೋದರೆ ಈ ಮಲಯಾಳ ರಾಣಿಯಾದ ಪ್ರಮಿಳವೆನ್ನುವ ಸಾರ್ಥಕವೇನು? ಕಂಡೆಯ ಅರ್ಜುನ? ಪ್ರಮೇಯ ಎಲೆ ಅಂಶಗಾಮಿನೇ ಗಾಂಡೀವಿ ನಿನ್ನ ಬೆದರಿಕೆಗಳಿಗೆ ನಾನು ಅದರುವನೆ ಯಾರು ಸೋಲುವರು ಸಾಲು. ಇದ್ದಕ್ಕೆ ಸನ್ನುತ್ತನಾಗಲೇ ಶ್ರೀಮಂತ ಜಾಗ್ರತೆಯಿಂದ ಯುದ್ಧಕ್ಕೆ ಸನ್ನಿಹಿತನಾಗು. ಅದೇ ಪ್ರಕಾರವಾಗಲೇ ಪ್ರಮೇಯ
ಮದುವೆಯನ್ನಾಗಿ ಮಾಡಿಕೊಳ್ಳಬೇಕಾಯಿತು. ಇರಲಿ ಇರಲಿ ಪ್ರೇಮರೇ, ಆಕಾಶವಾಣಿ ನಂಬಿಕೆಯಿಂದ ನಿನ್ನನ್ನು ಪ್ರಾಣಗ್ರಹಣ ಮಾಡಿಕೊಳ್ಳುವನು. ಈ ಮಾತು ನಂಬಿ ಯುದ್ಧವನ್ನು ನಿಲ್ಲಿಸು. ಸುಂದರಿ ಕಮ್ಮು ಕಂದನು ಪ್ರದ್ಯುಮ್ನ ಹೀಗಾಯ್ತಲ್ಲ, ವೀರನಾರಿ ಅಂದರೆ ಇವರೇ ಸರಿ. ಆಗೋ ವಿಷಯದ ಓ ಪ್ರದ್ಯುಮ್ನ, ದೈವ ಇಚ್ಛೆಯಂತೆ ನಡೆಯಬಲ್ಲದು. ಇದು ಇರಲಿ, ನಮ್ಮಲ್ಲಿ ವಂಚನೆ ಹೇಳಿ ಇಲ್ಲವಲ್ಲ. ದೇವರ ಪ್ರಸಾದದಿಂದ ಈ ಸಿರಿ ಮೂರತ್ತಗಳು ನಮಗೆ ಲಭಿಸಿದವು. ಇನ್ನ ಹನುಮಂತನ ರೈ ಹೀರಾದ ಸಲಾಸ್ ಮುನ್ಮಂಡೆ ಕುಪೆ. ನನಗೆ ನೀನು ಬೇಕಾಗಿಲ್ಲ. ಯಾತಕ್ಕೆ ಬೇಕಾಗಲಿಲ್ಲ? ನಾನು ಬಂದಾಗ ನೀನು ನನ್ನನ್ನು ಬೇಡ ಎಂದು ಹೇಳಿದೆಯಲ್ಲ, ನನಗೆ ಬೇಕಾಗಿತ್ತಲ್ಲ. ಈಗ ನನಗೆ ಬೇಕಾಗಿಲ್ಲವಲ್ಲ. ನನಗೆ ಬೇಕಾಗಲ್ಲ ಬೇಕಾಗಿರೋದೆ ಆವಾಗ ನಾನು ಬಂದಾಗ ನೀನೇಕೆ ಬೇಡ ನನಗೆ? ಅಲ್ಲೇ ಶ್ರೇಳೆ, ಈ ಮೂರು ಲೋಕದ ಗಂಡಿಗಳ ಗಾಂಡಿಗೆ ಸಾಟ ಆಗುವುದಿಲ್ಲ ಅಂತ ನಾನು ಪಕ್ಷ ಮಾಡಿ ಈಗ ಅವರು ಗೊತ್ತಾಯ್ತಲ್ಲ ಹೆಣ್ಣಿನ ರಾಧೆ ಎಂದರೆ ಏನೆಂದು. ಲಗ್ನ ಮಾಡಿಕೊಳ್ಳುವನೇ ಶ್ರೇಳೆ. ಲಗ್ನ ಮಾಡಿಕೊಳ್ಳುವೆಯಾ? ಮಾಡಿಕೊಳ್ಳುವೇನ? ಹಾಗಾದ್ರೆ ಹೇಳುವೆನು ಕೇಳು. ಚೆನ್ನಾಗಿ ಕಮಲಮುಖಿ ಗಾಂಡಿವಿ ಅಹೇ ಕಮಲಮುಖಿ ಶುಭ್ರಾಂಜಮುಖಿ ಪಾತ ಕರಣದಿಂದ ಎನ್ನ ಮಾತು ಲಾಲಿಸು. ಅದೇನು ಚೆನ್ನಾಗಿ ಹೇಳು. ನೀನು ದೇವ ಭಕ್ತುಗಳೆನ್ನುವುದು ನನಗೆ ತಿಳಿಯದಲೇ ಈರ ಸುತ್ತಿಗಳ ನಾಡನು. ಆದರೆ ಅಷ್ಟರಲ್ಲಿ ಆಕಾಶವಾಣಿ ನುಡಿದ ನುಡಿ ಕೇಳಿ ನಾನು ನಿನ್ನನ್ನು ಮೆಚ್ಚಿದೆ. ಹೌದೇ? ಅಚ್ಯುತನ ಪಾದದಾಣಿಯಾಗಿ ಮೆಚ್ಚಿರುವೆನು. ನೀನು ಇಲ್ಲಿಂದ ನಮ್ಮ ಕರಿನಗರಕ್ಕೆ ಹೋಗಿ ಅಣ್ಣನಾದ ಧರ್ಮರಾಜನಿಗೆ ಈ ಕಪ್ಪು ಕಾಣಿಕೆಯನ್ನು ಸಮರ್ಪಿಸು. ಭೀಮ, ಕುಂತಿ, ಪಾಂಚಾಲಿ, ಸುಭದ್ರ ಅವರ ಬಳಿಯಲ್ಲಿ ನೀನು ನಾನು ಬರುವ ಪ್ರಯಾಂತರ ಸುಖವಾಗಿರೆಂದು ಒಂದು ವರ್ಷದ ಒಳಗಾಗಿ ಸಮಸ್ತ ಭೂಪಾಲಕರನ್ನು ಜಯಿಸಿ ಯಾಗ ಮಾಡುವ ಶುಭ ಮುಹೂರ್ತದಲ್ಲಿ ನಿನ್ನ ಮನದ ಇಚ್ಛೆಯಂತೆ ಇವಾಗ ಆಗುತ್ತೀನಿ. ಈ ಮಾತು ನಂಬಿ ಸುಂದರಿ ಕಮ್ಮು ಕಂಡರೆ ಸುಂದರ, ಸುಂದರ ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಹೌದು ಸರಿ ಪ್ರಿಯಾ, ಎಲೆ ಪ್ರೇಮರೇ, ನೀನು ಹೇಳಿದ ಕಪ್ಪು ಕಾಣಿಕೆಯನ್ನು ಕೊಡುವೆವು. ಮೊದಲು ಈ ಪೀಠವನ್ನು ಅಲಂಕರಿಸಲು ನಿನಗೆ ಜಯಭಾರತಿಯನ್ನು ಮಾಡುವೆವು. ಮಂಗಳಾರತಿ
ಸುಂದರ, ನಿಮಗೆ ಜಯಧಾರತಿಯನ್ನು ಮಾಡಲು ಜಾಗೃತಿಯಿಂದ ಹೋಗಿ ಬಾ. ಪ್ರಿಯ, ಮುಗಿಯುವುದೇ ನಿಮಗೆ ಕೈಯ. ನಿನ್ನಿಷ್ಟದಿಂದ ಆಗಲ್ಲ. ಅಹೇ ಈರನಾರೇ, ಸುಂದರ, ನಿನ್ನ ಸೌರಕ್ಕೆ ಮೆಚ್ಚಿ ಭ್ರಾಂತನಾಗಿರುವೆನು. ಹೌದು. ಪಾತ್ರ ಅಜ್ಜಟ ಬರಬೇಕು. ಆಕಾಶವಾಣಿ ನುಡಿದ ನುಡಿ ಕೇಳಿ ನಾನು ನಿನ್ನನ್ನು ಮೆಚ್ಚಿದೆ. ಹಾ. ಅಚ್ಯುತನ ಪಾದದಾನಿಯಾಗಿ ಮೆಚ್ಚಿರುವೆನು. ನೀನು ಇಲ್ಲಿ ಎಲೆ ರುಚಿ ಕೆಲಸ ಸತ್ಯ ಮಾಡಿದ ಎಂತಾಗಲಿ ಪ್ರಿಯ? ಈ ಮಲಯಾಳ ದೇಶವನ್ನು ಜಯಿಸಿದವ ಈ ಕುದುರೆಯನ್ನು ಮುಂದಕ್ಕೆ ಸಾಧಿಸಿದೆ. ಅದರಿಂದ ಹೋಗಲು ನೀವು ರಥಗಳನ್ನು ಕುಳಿತು ಅಥವಾ ವೇಗದಿಂದ ರಥಗಳನ್ನು ಬಿಡಿರೈ ಋಷಿಕೇಶ ಭಕ್ತಿ ಮಾಡಿದಾರ. ಪ್ರತಿಯೊಂದು
ಮಾಡಬೇಕು. ಭಪ್ರೇ ಗಂಡಗಳ ವೈರಿಗಳ ರುಂಡಂಗಳ ಗಂಡು ಶಬ್ದಗಳು ದಂಡ. ಎಲ್ಲ ಸಾರತೆ ದೇವ ವೈರಿಯ ರಣಭೂಮಿಯನ್ನು ವಿಪುಕಲನ್ನು ಜಯಿಸಿ ಭುಜಮಂ ಕಪ್ಪಳಿಸಿ ಭಪ್ರ ನಿಬ್ಬರದ ಕುಡಿಮೀಸೆಯನ್ನು ತಿಳಿದರೆ ವೈರಿ ಸಮೂಹದ ಬೆರೆಗಾಗಿ ನಿಂತು ನೋಡಿದರು. ವೈರಿಯೇನಲ್ಲ ಸಾರತೆ ಅಹೋ ದೇವ ಎಣ್ಣೆ ಮಿಕ್ಕಿ ನೀಡಿದ ಮಾನವರನ್ನು ಗುಂಡಗಳ ಸದ ಪಡೆದು ಕಡಲೆ ಹಿಲ್ಲದೆ ರಣದೋಳು ಜಯಿಸುವಂತ ಮನಪುರ ದಕ್ಷ ಋತುಗಳ ಹೊಂದಕ್ಷ ಚಿತ್ರಾಂಗಿ ದೇವಿ ಗರ್ಭದಲ್ಲಿ ಉದ್ಭವಿಸಿದ ವೀರಮ ಪುರೋಹಣದ ಅಡಿಗಡಿಗೆ ಖಂಡನದಂತೆ ದೇವರನ್ನು ಮಾಡಲ ಸಾರಥ ವೀರಭದ್ರವಾಹನ ಮಹಾರಾಜರು ನೀವಾದರೆ ಈ ಅಂದವಾದ ಸಭಾವತ್ರಾಸನಕ್ಕೆ ಬಂದ ಕಾರ್ಯಾಪ್ತವೇನು ದೇವ ದಿನ ಪ್ರಭಾವ ವೀರಿಯೇನಲ್ಲ ಸಾರಥೆ ಅಹೋ ದೇವ ಏ ಉತ್ಕಟ ಸಭಾಟಕ್ಕೆ ಬಂದ ಕಾರಣವೇನೆಂದು ಕೇಳಿದೆ. ಅದೇನು ದೇವ ಎಲ್ಲ ಸಾರಥೆ ದೇವ ಬುದ್ಧಿಯಾದ ಪ್ರಬುದ್ಧನಾದ ಸುಬುದ್ಧಿ ಎಂಬೆಯನ್ನು ಮಂತ್ರಶಾಸ್ತ್ರವನ್ನು ದೇವರದಿಂದ ಕರೆತರುವಂತರಾದ ಸಾರಥೆ ನೇಮಕಾಗತ ಜಾಗೃತ ತಮಿಳುನಾಡು ಪೀಠವನ್ನು ದರ್ಶಿಯಾಗಲಿ ಐಶ್ವರ್ಯ ಮತ್ತು ವೇದಕ್ಕೆ ಮಂತ್ರಿ ಸರ್ವಕಾರದಲ್ಲಿ ನೀನೇ ಸಶಸ್ತ್ರ. ಪೂರ್ಣವೇಣು ಸ್ವಾಮಿ ಅವರು ಸುಮತಿ ಪಾತ್ರಕ್ಕೆ 100 ಅಹೋ ಸಚಿವ ಶಿರೋಮಣಿಯಾದ ಸುಬುದ್ಧಿ ನಿನಗೇನು ಸರುವುದೇ? ಅಹೋ ಮಂತ್ರಿ ಅಹೋ ರಾಜೇಂದ್ರ ಉಳಿಮೆ ಚಿತ್ರಾಂಗಿ ಹಮ್ಮನವರ ನೇಮ ಪತ್ರಗಳನ್ನು ಪೂರೈಸಿದಾಗ ಅವರ ಸೇವಾ ನಿರತದಲ್ಲಿರುವುದರಿಂದ ರಾಜಸೇಮ ಸಿದ್ಧಗಳು ನನಗೆ ಸಿಗಲಿಲ್ಲ. ಅಹೋ ಮಂತ್ರಿ ಅಹೋ ರಾಜ ತತ್ಕಾರಣ ಹೀಗಿನ ಒಡ್ಡೋಲಗವನ್ನು ನೇಮಿಸಿದನು. ನಮ್ಮ ಪ್ರಜಾಪರವರ ಸಮೇತ ಯಾವತ್ತು ನಿತ್ಯಾನಂದನ ಭರತರಾಗಿಯೋ ತಮ್ಮ ಕೃತ್ಯಗಳ ಹನುಮತಿಗಳಾಗಿ ಸಂತೃಪ್ತ ಆಗಿರುವರೆ. ಅಹೋ ಮಂತ್ರಿ ಅಹೋ ರಾಜ ಪರದೇಶಾದ ಬರು ತಕ್ಕ ಸಮಾಜಕ್ಕೆ ತಪ್ಪು ಅಂತಂದವರೇ ದಂಡಾತ್ಮಕರಾಗಿರುವುದೇ. ಓ ಮಂತ್ರಿ ಅಹೋ ರಾಜ ನಮ್ಮ ಚತರಂಗ ಬಲ ಯಾವತ್ತು ಕಾರಂಗನ ಮೇಲಕ್ಕೆ ತಪ್ಪದೆ ಮಾಡುವರೋ ಇಲ್ಲವೋ ವಿಚಾರಿಸ ಮಂತ್ರಿಸಿದರು. ಅಹೋ ರಾಜೇಂದ್ರ ಅಹೋ ಮಂತ್ರಿ ನಮ್ಮ ಮಣಿಪುರದ ಪೌರಾಜನರು ಕ್ಷೇಮಂದಿರುವರು ಮಾನವ ಕಟ್ಟಡ ಎಂಬ ದಿಟ್ಟವಾಗಿ ಪಡೆದರ ಭುಜಬಲ ಪ್ರಚಂಡ ಕೀರ್ತಿ ಎಂಬ ನದಿಯ ಲೋಕದಲ್ಲಿ ಜಗದೀಶನ ಸ್ಮರಿಸುತ್ತ ವಾಸವಾಗಿರುವರು ಮತ್ತು ಪರರಾಜನ ಭಂಗಪಡಿಸಿ ಕೀರ್ತಿ ಎಂಗಲಿಸುವರು ರಾಜ ಸಾಂದ್ರಗುಣ ತೇಜ. ಎಲ್ಲ ಮಂತ್ರಶೇಖರ ಅಹೋ ರಾಜಶೇಖರ ಈ ದಾತ್ರ ಮಧ್ಯದಲ್ಲಿ ಇರುವ ಓ ಮಂತ್ರಿ ಅಹೋ ರಾಜ ಕಾಂಬೋಜ ನೇಪಾಳ ದ್ರಾವಿಡ ಚೋಳ ಮಗಧ ಮನವ ಬರ್ಬರ ಢಂಕನ ಕೊಂಕಣ ಕುಶಲ ಸಿಂಧು ಅವಂತಿ. ಓ ಮಂತ್ರಿ ಅಹೋ ರಾಜ ಇದನ್ನ ಮೊದಲಾದ ಭೂಪಾಲಕರು ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪೊಂದಂಗಪ್ಪವರು ಮುಕ್ತರಾಗಿರುವರು. ಮಂತ್ರಿ ಅಹೋ ರಾಜ ಪಕ್ಷ ವಾಹನ ಒಪ್ಪುವಂತೆ ಮಾಡೋಣ. ಸಚಿವ ಮಣಿಸಿದಂತಲೇ ಪ್ರಧಾನಿ. ಅಹೋ ರಾಜೇಂದ್ರ ಮಣಿಪುರೇಂದ್ರ ಅಹೋ ಮಂತ್ರಿ ಭೂಮಂಡಲ ರಾಯನಿಗೆ ಪ್ರಚಂಡ ನೆಂದು ಬಿರಿದು ಹೆಂಡುತ್ತ ತಮಗೆ ಎದುರಾಗಿರುವರು ಧೈರ್ಯಶಾಲಿಗಳು ನಾನು ಕಾಣೋಣ. ತಮ್ಮ ಸತ್ಯ ಸಾಹಸ ಪರಾಕ್ರಮ ವಿಕ್ರಮ ವಿಲಾಸ ಸುಗುಣ ಗಾಂಭೀರ್ಯ ದೊರೆತ ಎಲ್ಲರ ಬೇರಗಾರನಿಗೆ ಅಹೋ ರಾಜ ಅಹೋ ಮಂತ್ರಿ ಧೈರ್ಯಶಾಲಿಗಳು ನಾನು ಕಾಣೋಣ.